ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಕ್ಕ ಮಗಳು ನೆನ್ನೆನೇ ಬಂದಿದ್ಲು. ನೈಟು ಆಗಿತ್ತು. ಅದು ಎಕ್ಸ್ಪೆಕ್ಟೆಡ್ ಅಲ್ಲ. ಯಾಕಂದರೆ ಅವಳು ಅಲ್ಲೇ ಮನೆ ಹತ್ರ ಹೋಗ್ತೀನಿ ವರ್ಕ್ಗೆ ಅಂತ ಹೇಳ್ದವಳು ಸಡನ್ನಾಗಿ ಏನು ಅನ್ನಿಸ್ತು ಆಮೇಲೆ ಇಲ್ಲಿಗೆ ಬಂದಿದ್ಲು. ಅದಕ್ಕೆ ಸಜೆಷನ್ ನಾನು ಕೂಡ ಕೊಟ್ಟಿದ್ದೆ. ಅದ್ರ ಮುಂದಿನ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಸೊ ಇದು ಬಂದು ಅವಳು ಬಂದಾದಮೇಲೆ ನೆಕ್ಸ್ಟ್ ಡೇ ವಿಡಿಯೋ ಇದು. ನಮ್ಮ ಹಸ್ಬೆಂಡ್ಗೆ 8 ಡೇಟ್ ಇರೋದ್ರಿಂದ ನಾನು ಬೇಡ 9ಇಂದ ಹೋಗಿ ಲಕ್ಕಿ ನಂಬರ್ ಅದು ಅಂತ ಹೇಳ್ಬಿಟ್ಟು ಆಫೀಸ್ಗೆ ಅವರು ಮಂಡೇ ಲೀವ್ ಹಾಕಿದ್ರು. ಸೊ ಹಂಗಾಗಿ ಅವಳು ಮಾತ್ರ, ನಮ್ಮ ಅಕ್ಕನ ಮಗಳು ಮಾತ್ರ ಹೋಗಿದ್ಲು. ಹೋಗಿ ಹಾಫ್ ಡೇಗೆ ಬರ್ತೀನಿ ಅಂತ ಹೇಳಿದ್ಲು. ಡೈಲಿ ಹಾಫ್ ಡೇಗೆ ಬಂದುಬಿಡ್ತೀನಿ ನಾನು, ಫುಲ್ ಡೇ ಇರೋಕ್ಕಾಗಲ್ಲ ಅಂದರೆ ಇನ್ನೂ ಹೊಸ್ದಲ್ವ ಅವ್ರಿಗೆ. ಸೊ ಹಂಗಾಗಿ ಆಯಿತು, ನಮ್ಮ ಹಸ್ಬೆಂಡೇ ಅಲ್ವಾ ಅಲ್ಲಿ ಮೇಯ್ನು ಇರೋದು ಹೆಡ್ಡು. ಸೊ ಹಂಗಾಗಿ ಆಯಿತು ಅಂತ ಹೇಳಿದರು. ನಮ್ಮ ಅಕ್ಕಂಗೂ ಹೇಳಿದೆ. ಅವಳೇ ಬಿಡೋಕ್ಕೆ ಬರಬೇಕಿತ್ತು ಆ್ಯಕ್ಚುಲಿ. ಅವಳು ಬರಲಿಲ್ಲ. ಯಾಕೆ ಅಂದರೆ ಅವಳು ಪಿರಿಯಡ್ ಆಗಿದ್ಲು. ಅವಳು ಆ ಟೈಮಲ್ಲಿ ಓಡಾಡೋಕ್ಕೂ ಇಷ್ಟಪಡಲ್ಲ, ತುಂಬ ಹೊಟ್ಟೆ ನೋವು ಅಂತಿರ್ತಾಳೆ. ಹಂಗಾಗಿ ಇವಳೇ ಬಂದಿದ್ದಾಳೆ ಆಟೋ ಬುಕ್ ಮಾಡಿಕೊಂಡು. ನೆಕ್ಸ್ಟ್ ಡೇ ಅವಳು ಹಾಫ್ ಡೇಗೆ ಬರ್ತಾಳೆ. ಮತ್ತು ನಮ್ಮ ಮನೆಯವರು ಮನೇಲೇ ಇದ್ದಾರೆ ಅಂದೆ ನಮ್ಮ ಅಕ್ಕಂಗೆ. ಸರಿ ಆಯಿತು, ಲಗೇಜ್ ಇದೆ ಸ್ವಲ್ಪ, ಊರಿಗೆ ಬೇರೆ ಹೊರಟಿದ್ವಿ ನಾವು. ಅದೆಲ್ಲ ಹಂಗೆ ತೊಗೊಬರ್ತೀನಿ, ಹಂಗೆ ತೊಗೊಂಡೋಗೋಕ್ಕೆ ಸರಿ ಹೋಗುತ್ತೆ, ಬರ್ತೀನಿ. ಹಂಗೆ ಮಗಳೂ ಮಾತಾಡಿಸ್ಕೊಂಡೆಲ್ಲ ಹೇಳಿ ಬಿಟ್ಟು ಬರೋಕ್ಕೆ. ಸೊ ಬರೋ ದಿವಸ ಬಿಟ್ಟು ಹೋಗೋಕ್ಕೆ ಅವ್ರು ಬರಬೇಕಿತ್ತು. ಸೊ ನೆಕ್ಸ್ಟ್ ಡೇ ಬಂದ್ರಲ್ಲ, ಸೊ ಹಂಗಾಗಿ ಬರ್ತೀನಿ ಹಂಗೆ ಅಂತ ಹೇಳಿದ್ರು. ಆಯ್ತು ಬನ್ನಿ, ಮನೇಲೇ ಇರ್ತೀವಿ. ಅವಳು ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಬಂದುಬಿಡ್ತಾಳೆ. ನಮ್ಮ ಮನೆಯವರೇ ಬೆಳಗ್ಗೆ ಕರ್ಕೊಂಡೋಗಿಬಿಟ್ಟು ಮತ್ತು ಮಧ್ಯಾಹ್ನ ಕರ್ಕೊಂಬಂದರು. ಹೇಳಿ ಬಂದಿದ್ದರು ನಮ್ಮ ಹುಡುಗಿನೇ ಅಂಥೇಳಿ. ಸೊ ಅದು ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ, ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಗೈಸ್. ಡ್ಯಾನ್ಸ್ ಆಡ್ತಾಯಿದ್ರು ಗೈಸ್ ಇಷ್ಟೊತ್ತವರೆಗೂ. ಟಿ ವಿಲಿ ಆಡಿ ಬರ್ತಾ ಇರೋದು ನೋಡಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹಂಗೆ ಸೈಲೆಂಟಾಗಿ ಏನು ಗೊತ್ತಿಲ್ಲ ಅನ್ನೋ ಥರ ಹೋಗ್ತವ್ರೆ ಸೈಲೆಂಟಾಗಿ. ಮಿಸ್ಟರ್ ಸಂಜಯ್ ಸೂಪರ್, ಕರೆಕ್ಟಾಗಿ ಬರ್ತಾಯಿದ್ದ ಡೈಲಾಗು. ನಾ ಸ್ಟೆಪ್ ಅವ್ನು ಮಾಡಿದ್ನಲ್ಲ ಹೆಂಗೆ ನೋಡ್ಕೊಂಡೆ ಮಾಡ್ತೀನಿ. ಅದು ಆ ಸ್ಟೆಪ್ ಮಾಡಪ್ಪಜ್ಜಿ, ಫುಲ್ ತೋರಿಸ್ತೀನಿ, ಎಲ್ಲ ನೋಡ್ಕೊಳ್ಳಿ. ಹಾಕಲ್ಲ ಅನ್ಕೊಬೇಡ, ಇದು ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ಈಗ ಬ್ರಷ್ ಟೈಮ್ ನೋಡಿ ಗೈಸ್, ಎಷ್ಟು ಗಂಟೆ ಆಗಿದೆ ಅಂತ. 12 o'clock ಆಗಿದೆ. ಈಗ ಬ್ರಷ್ ತೊಗೊಂಡು ಹೋಗ್ತಾ ಇದ್ದಾರೆ. ಉಸಿರು ಗಾಳಿ ಹೋಯ್ತೆ ಹಿಂದ್ಗಡೆ ಅಂತ, ಅದಕ್ಕೆ ಇಷ್ಟೊತ್ತಕ ಬಂದ್ರಲ್ಲ. ರೈಸ್ ಕಿಡ್ಲಾ? ಹೊಟ್ಟೆ ಸಿತಾಯ್ತಾ? ಅದೇನು ಕಲ್ಲರ್ ಬಿಟ್ಟೈತೆ. ಅವಳೇನೋ ತತ್ತಿನಿಂದ ಇದ್ಲಲ್ಲ, ತಗೊಂಡು ತಿನ್ನೋಗೋಗಿ ಆಮೇಲೆ ತಿನ್ರಿ. ಹೊಟ್ಟೆ ಸಿತೈತೇನೆ ರೈಸ್ ಕಿಡಕ್ಕೆ. 9 ಗಂಟೆಗೆ ಬೆಲ್ ಹೊಡಿತಾಳಂತೆ ಚಿನ್ನಿ. ಅಷ್ಟೊತ್ತಿಗೆ ಊಟ ಬೇಕು ಅವಳಿಗೆ. ಅವ್ರ ಮನೇಲಿ ಮುಗ್ದಿರುತ್ತೆ ಅವ್ರ ಮನೇಲಿ ಊಟ. ನಮ್ಮ ಮನೇಲಿ ಲೇಟು ಮಮ್ಮಿ, ಅವ್ರ ಮನೇಲಿ ಲೇಟ್ ಅಲ್ಲ ಮಮ್ಮಿ, ಹೆಂಗ್ ಮಾಡೋದು ಅಂತಿದ್ಲಂತೆ. ಬಿಸಿ ಮಾಡ್ಕೊ ಒಂದ್ಸಲ. ಆಲೂ ಪರೋಟ ರೊಟ್ಟಿ ಆಲೂ ಪರೋಟ ಎದ್ರಿದೆ, ತಗೋ ಇದ್ರ ಆಗಿತ್ತು. ಅಲ್ಲಿಡೋಗ ಅಡುಗೆ ಮನೇಲಿ. ಸಾಂಬಾರ್ ಪುಡಿ, ನೀನು ಮಿಕ್ಚರ್ ಅಲ್ಲಿ ಇಡೋಕೆ ಶೆಲ್ಫ್. ಸುಶಾಂತ ಡ್ರೆಸ್ ಹಾಕೊಂಡು ನೋಡು, ಪ್ಯಾಂಟ್ ಶರ್ಟ್. ಇದು ಅತ್ತೆ ಸೀರೆ ಕೊಡೋಣ ಅಂತ ಇಲ್ಲಿ ಇಟ್ಟೋಗಕ್ಕೆ ತಂದ. ಚಿಪ್ಪು ತಂದಿದ್ದೀನಿ, ಇದ್ದವ ಕಾರ್ ಇಟ್ಕೊಂಡ್ ಬರ್ರಿ, ಬರ್ಬೇಡ್ರಿ. ನಾನ್ ಮತ್ತೆ ಹೊತ್ಕೊಂಡ್ಬರ್ಬೇಕು. ಇದು ಇಟ್ಕೊ, ಹಂಚು ಝೂಮ್ ಮಾಡ್ತೀನಿ ತಡಿ. ಬಾಳೆಹಣ್ಣು ತಿಂತವನೆ. ಆ ಕಡೆಗೆ ನಾನು ಅವಳಿಗೆ ಹಿಡಿತಾ ಇದ್ದೀನಿ, ಆ ಕಡೆಗೆ ಕಿಡಿ ಕ್ಯಾಮ್ರಾ ಕಡೆ ಕಿಡಿತವನೆ, ಅದಕ್ಕೆ ಝೂಮ್ ಆಗ್ತೀನಿ. ಅನ್ನಕ್ಕಿಡ್ಲಾ? ಅದು ಬಾಲ್ಕನಿಗಿಡು ಚುಪ್ಪ. ತೇಜ, ನಾನು ನಮ್ಮನೆಗೆ ಬೇಕು. ಆ ಚಿಪ್ ಬೇಗ ಅಲ್ಲಿಗಿಡು, ಬಾಲ್ಕನಿಗಿಡು. ಹ್ಞೂ ಸ್ಟವ್ ಹಚ್ಚ ಫಸ್ಟು, ನಾನು
ನಾನು ಸುತ್ಕೊಂಡು ತಿಂತೀರಾ ಅವಳಿಗೆ ಬರುತ್ತಲ್ಲ. ಹಂಚಿಡೆ ಅದೇನು ಭಾರನೇ ಇಲ್ಲ. ಅವ್ನು ಬಂದಿದ್ದು ಆಕ್ಷನ್ ನೋಡಿ ನಾನು ಏನು ಅದ್ರೊಳಗೆ ಏನೈತೆ ಅಂತ ನೋಡ್ತಾ ಇದ್ದೀನಿ. ಅವನು ಈ ಬಾರದ ಚೀಲ ಎತ್ಕೊಂಡು ಬರೋ ಥರ ಆಕ್ಷನ್ ಮಾಡ್ತಾವನೆ. ಸಡನ್ನಾಗಿ ಎತ್ತು ಹೆಗ್ಲ ಮೇಲೆ ಹಾಕ್ಯಣ್ಣಲ್ಲ, ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ ಏನಿತ್ತಷ್ಟು ಅಂತ. ಚಿಪ್ಪು ನಿಮ್ಮ ಚಿಪ್ ಐತೆ ಏನು ನಿನ್ನ ತಲೆಯಲ್ಲಿ ಇದೆಯಲ್ಲ ಏನದು ದಾಸರಣ ನೀನು ಎಲ್ಲರೂ ನೀ ಕಾಣ್ಸಂಗ್ ಇಟ್ಟಿರೋ ಏನಂತ ಏನು ಗೊತ್ತಾ ಗೈಸ್, ಅವಳನ್ನ ಬಿಟ್ಟು ಇವಳು ಇರಲ್ಲ ಜಾಸ್ತಿ ದಿವಸ. ಈಗ ಒಂದು ವಾರ ಇರೋಕ್ಕೆ ಬಂದವಳೆ ನಮ್ಮ ಅಕ್ಕನ ಮಗಳು. ಇವಳು ಹೆಂಗಿರ್ತಾಳೆ ಅನ್ನೋದೇ ಟಾಸ್ಕ್. 3 ರಿಂದ 4 ಟ್ರಿಪ್ ಬರ್ತಿರೋದಾಳೆ ನೋಡ್ಕೊಂಡು ಹೋಗಕ್ಕೆ. ಇಲ್ಲೇ ಬಂದಿದ್ದೆ ಬನಶಂಕರಿಗೆ, ಹಂಗೆ ಬಂದೆ. ಬಿಟ್ಟಿರ್ತೀನಿ ಅಂತ 3 ರಿಂದ 4 ಸಲ 3 ಸಲ ಹತ್ತಿರೋದು. ಹತ್ತೋಳ ನಿಜವಾಗ್ಲೂ ಹೋಗೋದು ಅವಸ್ಕೊಳ್ಳೋದು ಅಳೋದು. ಹೇಳ್ತೀನಿ ಹೇಳ್ತಿದ್ದೆ ನಾವು ಒಬ್ಬನ ನಾನು 8 ವರ್ಷದಿಂದಲ್ಲ ನನಗೆ ಏನಮ್ಮ ಅವನು ಎಷ್ಟು ವರ್ಷ ದೂರ ಇದ್ದ. 8 ವರ್ಷ ಯಾವಾಗ ನೀನು ಹಾಸ್ಟ್ಲಿಗೆ ಬಂದಾಗ ಯಾವ ಥರ ಹತ್ತಿದ್ಲ? ಅಲ್ಲ ಹಾಸ್ಟ್ಲಿಗೆ ಬಂದಾಗ ಹಂಗೆ ತಪ್ಕೊಂಡು ಯಾವ ಥರ ಹತ್ತಿದ್ಲ? ನಾನೆಲ್ಲ ಹತ್ತಿದ್ದು ಅಕ್ಕ ಅವಳೆ ನಾನು ನಿಮ್ಮಮ್ಮ ಅಂತ ಅನ್ಕೊಂತ ಇದ್ದೀನಿ. ಅಕ್ಕನೇ ಅಳ್ತಾ ಇದ್ದಿದ್ದು ಅಮ್ಮನ್ ಬಿಟ್ಟಿರಕ್ಕಾಗಲ್ಲ ಅಂತ. ಮಗಳು ಏನಿಲ್ಲ ಮಮ್ಮಿ ಹಾಸ್ಟ್ಲಿಗೆ ಹೋದ್ರೆ ಅಳ್ಬೇಕು ನೀನು. ಇಲ್ಲಿ ಚಿಕ್ಕಮ್ಮ ಮನೇಲಿ ಇರೋದಲ್ಲ. ಆದ್ರೂ ನಮ್ಮ ಅಮ್ಮನಂಗೆ ಅಲ್ಲ ನಮ್ಮ ಚಿಕ್ಕಮ್ಮ ಅಂತ. ಆಟೋದಲ್ಲಿ ಕೇಳ್ತಿದ್ವಿ ಮಮ್ಮಿ ಬರ್ಬೇಕಾದ್ರೆ ಅಳ್ಳ ಅಲ್ಲ ಅಂತ ಅವಳೆ ಕೇಳ್ತಿದ್ಲ. ಹಂಗೆ ಕತೆ. ನೀನ್ ಮಾತ್ರ ನಾನು ಊರಿಗೆ ಹೋಗ್ತೀನಿ ಅಂದ್ರೆ ಅಳಲ್ವಲ್ಲ ಚಿನ್ನಕ್ಕೆ? ಜಾಲಿ ಕಳಿಸ್ಕೊಡ್ತೀನಿ. ಖುಷಿಯಾಗಿ ಕಳಿಸ್ತೀಯಲ್ಲ. ಎಣ್ಣೆ ಹಾಕ್ಬೋದು, ನಾನು ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಈಗ ನಿನ್ನ ಹೋಗದೆ ಇರಂಗೆ ತಡೆದಿದ್ದೀನಿ ನಾನು, ಹಿಡ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಬತ್ತೀಯ ಇನ್ನು ಹಿಂಗೆ ಹೋಗ್ಯಾರಲ್ಲ ಆಗ್ಲೇ ಎಷ್ಟೊತ್ತಿಗೆ ಬತ್ತೀಯ ಸಾಯಂಕಾಲ ಅಂತೀಯ? ಯಪ್ಪ ದೇವ್ರೆ. ಈಗ ಹೋಗಿ ಒಂದು ವಾರ ಎಲ್ಲಾರು. ಯಾಕೆ ಎಲ್ಗಾರು ಹೋಗು. ಇಲ್ವಲ್ಲ, ಇಂಡಿಗೋ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗೈತೆ. ಫ್ಲೈಟ್ ಕಾರ್ ಐತಲ್ಲ, ಕಾರ್ ತಗೊಂಡೋಗು. ಡೀಸೆಲ್ ಕಾಸಿಲ್ಲ, ಸಾಲ ಆಗೈತೆ ಬರೀ. ಅದಕ್ಕೆ ನೀ ಕಾಸು ಕೊಡು, ಹೋಗ್ಬತ್ತೀನಿ. ಒಂದು ವಾರಕ್ಕೆ 1 ಲಕ್ಷ ಆಗುತ್ತೆ. ಒಂದು ವಾರ 1 ಲಕ್ಷ 1 ಲಕ್ಷ ಹಾಕು, ಒಂದು ವಾರ ಇದ್ದು ಮಜಾ ಮಾಡ್ಕೊಂಡು ಬರ್ತೀನಿ. ಏನು ಮಜಾ ಮಾಡ್ತೀಯ? ಹೋಗೋದು, ಎಣ್ಣೆ ಹೊಡಿಯೋದು, ಮಲ್ಕೊಳ್ಳೋದು. ಒಬ್ನೇ ತಿಕ್ಲು ಥರ ಅದೇ ಮಾಡೋದು. ಬೆಳಗ್ಗೆನೆ ಒಂದು 30 ಉಳ್ಕೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಅಲ್ಲುದ ತಕ್ಷಣ ಒಂದು ಬಿಯರ್ ಬಾಟ್ಲು ಬಿಟ್ಕೊಳೋದು ಗೋವಾಗ ಹೋಗಿ. ಆಮೇಲೆ ಹಂಗೆ ಮಲ್ಕೊಳ್ಳೋದು. ಪುನಃ ಮಧ್ಯಾಹ್ನ ಎದ್ದಾಳೋದು, ಕುಡಿಯೋದು, ಮಲಿಕೊಳ್ಳೋದು. ಹಂಗೆ ಒಂದು ವಾರ ಅಲ್ಗೆ ಹೋಗ್ಬೇಕು. ಅದೇ ಇಲ್ಲೇ ಕುಡ್ದು ಮಲಗಿರಾಗಲ್ವಾ? 4 ಗಂಟೆಗೆ ಎದ್ದಾಳೋದು. ಬೀಚ್ ಹೋಗೋದು. ಇದೇ ಬೀಚ್ ಅನ್ಕೋ, ಅಲ್ವೇನೋ ಇದೇ ಗೋವಾ ಅನ್ಕೋ. ಅದೇ ಬೀಚ್ ಅನ್ಕೋ. ಮೇಲ್ಗಡೆ ಎಲ್ಲ ಕರ ಲೈಟ್ ಹಾಕಿ ಅದು ಸೂರ್ಯ ಅನ್ಕೊಂಡು ಬಕೆಟ್ ಅಲ್ಲಿ ಗೋವಾ ವೈಬ್ಸ್ ಬರ್ಬೇಕು ಅಂದ್ರೆ ಬೀಚ್ ಅಲ್ಲೇ ಸೌಂಡ್ ಬರ್ತಾ ಇರ್ಬೇಕು. ಅದು ಒಂದು ಎಫೆಕ್ಟ್ ಹಾಕೊಳ್ರಿ. ಐಫೋನ್ ಅಲ್ಲ ಇದನ್ನ ಲೇಡೀಸ್ ಬಿಕಿನಿ ತೇಜ್ ಚೆನ್ನಾಗಿ ಹೇಳಿದ. ಸೌಂಡ್ ಎಫೆಕ್ಟ್ ಕೊಟ್ಕೊಂಡು ಎಲ್ಲ ಲೈಟ್ ಹಾಕೊಂಡು ಬಕೆಟಿಗೆ ನೀರು ಬಿಟ್ಕೊಂಡು ಇದೇ ಬೀಚ್ ಅಂತ ಎಣ್ಣೆ ಹೊಡಿತಾ ಇರ್ಬೇಕು. ಅವನು ಹಂಗೆ ಮಾಡೋದು ಗೋವಾಗ ಹೋಗ್ಬೇಕು ಅಂದ್ರಲ್ಲೇನ. ಸುಮ್ಮನೆ ಯಾಕೆ ಅಷ್ಟೊಂದು ಅಂತ ಡ್ರೀಮ್ ಇಲ್ವಾ? ಇನ್ನೇನು ಡ್ರೀಮ್ ಆಯ್ತಾ ನಿಂಗೆ? ಏನು ಇಲ್ವಾ? ಮೆಸೇಜ್ ಬಿಡ್ತಾನೆ ಅವನು.
ಏನ ನಾನೇನ್ ಬಿಟ್ಟಿಲ್ಲ ಬಿಡ್ಸಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಿಡ್ತಾನೆ ನಾನ್ ಬಿಟ್ಟಿಲ್ಲ ಹಂಗಾಗೈತೆ. ನಾನೇನ್ ಬಿಟ್ಟಿಲ್ಲ. ಈಗ ನಿಲ್ಸವನೆ, ಈಗ ಫೋನ್ ಇಲ್ವಲ್ಲ ಅವ್ರ ತಾತ ತಗೊಂಡೋಗ್ಬಿಡ್ತು, ಅದಕ್ಕೆ ನಿಲ್ಸವನೆ. ಇಲ್ಲ ಪಬ್ಜಿ ಆಡೋದು ಅವನು. ಪಬ್ಜಿ ಅಲ್ಲ, ಫ್ರೀ ಫೈರ್ ಆಡ್ತೀನಿ. ಪಬ್ಜಿ ಫ್ರೀ ಫೈರ್. ಫ್ರೀ ಫೈರ್ ಯಾವುದೋ ಒಂದು ಫೈರ್ ಟೌನ್ ಚಿಕ್ ಯಾಕೆ ಆಡ್ಬಿಡಿ ಅಂತ ಬೈತಾರೆ. ಅದಕ್ಕೂ ಆಡಬೇಡಿ ಅಂತಾರ ಯಾರು? ಮನೇಲಿ ಯಾರು ಬೈಯಲ್ಲ. ಬೇರೆ ಬೇರೆಯವ್ರು. ಬೇರೆಯವ್ರು ಬೈತಾರೆ, ನಂಗೆ ಹೇಳ್ತಾ ಇದೀಯಾ ಇಂಡೈರೆಕ್ಟಾಗಿ? ಯಾಕೆ ನೆನ್ನೆ ಹೇಳ್ತಿದ್ನಲ್ಲ ಇವನಿಗೆ, ನಾನಿನ್ನು ಯಾವಾಗೂ ಆಡ್ತಿದ್ದೆ. ಮಾತಾಡಿರೋದು ಕೇಳಿಸಿಲ್ಲ ನನಗೆ. ಏನೋ ಸೌಂಡ್ ನನಗೆ ಕೇಳಿಸ್ತು ನಿಮ್ಮ ವಾಯ್ಸು. ಒಂದೇ ಸಲ ಕೇಳಿಸಿದ್ದು ಅದೇನೋ ಏನ್ ಮಾಡ್ತಿದ್ದೀರಾ ಅಂತೇನೋ ಹೇಳ್ತಿದ್ರಿ, ಅದೊಂದೇ ಕೇಳಿಸಿದ್ದು ಅಷ್ಟೇ. ಏನು ಮಾಡ್ತಾನೆ ಗೊತ್ತಾ, ಅವಳನ್ನ ಬಿಟ್ಟು ಬರ್ತಾನೆ ಸ್ಕೂಲಿಂದ, ಅವಳನ್ನ ಈ ಕಡೆ ಬಾ, ಈ ಥರ. ಅಮ್ಮ ಈ ಕಡೆ ಬಾರಮ್ಮ, ಹೇಳು ಏನು ಹೇಳ್ಬೇಕು. ಏನಿಲ್ಲ, ನಮ್ಮ ಅಕ್ಕನ ಮಗಳು ಸ್ಲಿಪ್ಪರ್ ತರಕ್ಕೆ ಬಂದಿದ್ದೀವಿ ಈಗ ಇಲ್ಲಷ್ಟೇ. ಅದು ನೀಟಾಗಾರು ಹೇಳು ಗೈಸ್. ನಾವು ಅಕ್ಕಂಗೆ ಸ್ಲಿಪ್ಪರ್ ತರಕ್ಕೆ ಬಂದಿದ್ದೀವಿ ನಿನಗೆ ನೋಡಿ. ನಮಗಲ್ಲ, ಈ ಥರ ಅಲ್ವಾ ಪಿಂಕ್. ತೊಗೊಂಡಾದ್ಮೇಲೆ ಯಾವ್ದು ತೊಗೊಂಡ್ವಿ ಅಂತ ತೋರಿಸ್ತೀವಿ ಗೈಸ್. ಇಲ್ಲಿ ಚೆನ್ನಾಗಿಲ್ಲ ಅಂತ ಬೇರೆ ಕಡೆ ಹೋಗ್ತಿದ್ದೀವಿ. ನಮ್ಮ ಅಕ್ಕಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಮುಂದೆ ಹೋಗ್ತಿದ್ದೀವಿ. ನಮ್ಮ ದೊಡ್ಡಮ್ಮ ನಮ್ಮಮ್ಮ ಇಲ್ಲಿ ನಡ್ಕೊಂಡು ಬರ್ತಿದ್ದಾರೆ, ನಾವು ಹೋಗ್ತೀವಿ ಕಾರಲ್ಲಿ. ಆಲನ್ ಕ್ಯಾರಿಯರ್ ಇನ್ಸ್ಟಿಟ್ಯೂಟ್ ಆಲನ್ ನೋಡಿ ಗೈಸ್, ಈ ಮನೆ ನೋಡಿ ಗೈಸ್, ಈ ಥರ ಕಟ್ಟಿಸ್ಬೇಕು. ಈಗ ಮುಂದೆ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ, ನೋಡೋಣ. ಅಲ್ಲಿ ತಗ ಇಲ್ಲೇ ಸ್ಟಾಪ್ ಆಯ್ತಾ, ಇಲ್ಲೆಲ್ಲಿದೆ ಗೈಸ್ ನೋಡಿ. ಇದೆಲ್ಲ ನಮ್ಮ ಅಣ್ಣನ ಫ್ರೆಂಡ್ಸ್ ನೋಡಿ, ಎಷ್ಟು ಮಂಗಗಳಿರೋದು ಗೈಸ್. ಲಂಚ್ ಬ್ಯಾಗ್ ನೋಡಿ ಹೆಂಗಿದೆ ಗೈಸ್. ಇಲ್ಲಿ ನೋಡಿ ಕಾರ್ಗಳು, ಬೈಕ್, ಕಾರ್ ನೋಡಿ ಗೈಸ್. ಎಲ್ಲ ಥರ ಇದೆ, ಎಲ್ಲ ಥರ. ಫೀಟ್ ಶಾಪ್ ನೋಡಿ, ಹುಡುಗಿರ್ದು ಅದು, ನನ್ನ ಕಾರ್ ತೋರಿಸ್ನಲ್ಲ ಅದು, ಇದು ಅದು ಅಂತ ಎಲ್ಲ ಥರ ಇದೆ. ಸೊ ಇಲ್ಲಿ ಶಾಪ್ ಮಾಡೋಕ್ಕೆ ಬಂದಿದ್ದೀನಿ ನಾವು, ಈ ಥರ ಇದೆ. ಇಲ್ಲಿ ಇದೆಲ್ಲ ಸ್ಲಿಪ್ಪರ್ಸ್ ತೊಗೊಂಡು ಅದಾದಮೇಲೆ ಮನೆಗೆ ಹೋಗಿ ನನಗೆ ನಾಳೆಯಿಂದ ಎಕ್ಸಾಮ್ಸ್ ಇದೆ, ಓದ್ಕೊಂಡು ಏನೋ ಇದೆ ಕೆಲಸಗಳು. ಗೈಸ್ ನಾನು ಇದೊಂದು ನೋಡಿದೆ, ಇಲ್ಲಿ ಕ್ರಾಕ್ಸಲ್ಲಿ ಈ ಥರದೊಂದು ನನ್ನ ಸೈಜ್ ಇದಾವೆ. ಇದರಲ್ಲಿ ನಮ್ಮಮ್ಮ ಕೊಡಿಸಲ್ಲ ಅಂದ್ಬಿಟ್ರು, ಇದು ಸ್ಯಾಡ್ ಆಗಿಬಿಡ್ತು. ಇನ್ಯಾವುದು ಚೆನ್ನಾಗಿಲ್ಲ ನನ್ನ ಪ್ರಕಾರ. ಇಷ್ಟೇ ಇರೋದು, ಏನು ಬರೀ ಎಲ್ಲ ಚಿಕ್ಕ ಮಕ್ಕಳಿದೆ. ಅಲ್ಲೋದ್ರೆ ನನಗಿಂತ ದೊಡ್ಡ ಸೈಜು, ಈ ಕಡೆ ಬಂದರೆ ನನಗಿಂತ ಚಿಕ್ಕ ಸೈಜು. ನನ್ನ ಸೈಜಿಗೆ ಯಾಕೆ ಸಿಗ್ತಾನೆ ಇಲ್ಲ ಇಲ್ಲೆಲ್ಲೂ. ಸಿಕ್ತು ಅಂದರು ನಂಗೆ ಸಖತ್ ಇಷ್ಟ ಆಯಿತು, ನಮ್ಮಮ್ಮ ಬೇಡ ಅಂದ್ಬಿಟ್ರು. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿದೆ ನೋಡಿ. ಅಕ್ಕನ ಮಗಳು 1 o'clock ಬಂದಳು, ಅಷ್ಟರಲ್ಲೇ ಅಕ್ಕನೂ ಬಂದರು. ಆಮೇಲೆ ಮಗಳು 3 ಗಂಟೆಗೆ ಬಂದಳು. ಸೊ ಚಪ್ಪಲ್ ಬೇಕಿತ್ತಂತೆ ಅವಳಿಗೆ, ಕೊಡಿಸ್ಬಿಡ್ತೀನಿ ಹಂಗೆ ಬಾ ಹೋಗ್ಬಿಡ್ತಾರನ ಅಂದ್ಲು. ಹಂಗಾಗಿ ಎಲ್ಲರೂ ಬಂದ್ವಿ. ನನ್ನ ಮಗಳು ನನಗೂ ಬೇಕು ಅಂತಿದ್ಲು. ಸೊ ಎಷ್ಟೊಂದಿದೆ ಅವಳಿಗೆ, ಆದರೂ ಹಂಗೆ ಆಟ ಮಾಡ್ತಾಳೆ. ಇರಲಿ, ಇವಳೀಗ ಇಂಟರ್ನ್ಶಿಪ್ ಮಾಡೋಕ್ಕೆ ಬಂದಿದ್ದಾಳೆ. ನಮ್ಮ ಹಸ್ಬೆಂಡ್ ಬಂದು ಅಲ್ಲೇ ಮಾಡೋಕ್ಕೆ ಹೇಳಿದ್ರಂತೆ, ನನಗೆ ವಿಷಯ ಗೊತ್ತಿರಲಿಲ್ಲ. ಆಮೇಲೆ ನನಗೆ ನಮ್ಮ ಅಕ್ಕ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಹೇಳಿದ ಮೇಲೆ ಗೊತ್ತಾಯಿತು. ಆಮೇಲೆ ಇನ್ನೊಬ್ರಕ್ಕ ನಮ್ಮ ಹಸ್ಬೆಂಡ್ಗೇನೋ ಮೆಸೇಜ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ ಏನಂತ, ಈ ಥರ ಏನೋ ವರ್ಕು ಇದ್ದರೆ ಹೇಳಿ ಅಂತ. ನಮ್ಮ ಹಸ್ಬೆಂಡು ಇದೆ, ಬಟ್ ಸ್ಯಾಲ್ರಿ ಇಲ್ಲ, ಇವಳಿಗೂ ಇಲ್ಲ ಸ್ಯಾಲ್ರಿ. 15 ಡೇಸ್ಗೆಲ್ಲ ಕೊಡಲ್ಲ ಇವ್ರು ಆಫೀಸಲ್ಲಿ. ಯಾಕಂದರೆ ಅದು ಗೊತ್ತಲ್ಲ ನಿಮಗೆ, ಅವ್ರಿಗೆ ವರ್ಕ್ ಹೇಳ್ಕೊಡೋದಲ್ದಿರೋ ಸ್ಯಾಲ್ರಿನೂ ಯಾರೂ ಕೊಡಲ್ಲ ಅಷ್ಟಾಗಿ. 6 ಮಂತು ಆ ಥರ ಮಾಡಿದ್ರೆ ಮಾತ್ರ ಕೊಡೋದು. ಸೊ ಹಂಗಾಗಿ ಇವ್ರು ಮೆಸೇಜ್ ಮಾಡಿದ್ರಂತೆ, ಸ್ಯಾಲ್ರಿ ಕೊಡಲ್ಲ, ಬೇಕಿದ್ರೆ ಹೇಳಿ ನಾನು ಹೇಳ್ತೀನಿ ಅಂತ. ಅವ್ರು ಬರೀ ಓಕೆ ಅಂತ ಕಳಿಸಿದ್ರಂತೆ. ಅದು ಬೇಕು ಅಂತ ಓಕೆನಾ ಬೇಡ ಅಂತ ಓಕೆನಾ ನಂಗೆ ಗೊತ್ತಾಗಿಲ್ಲ ಕಣೆ, ಹಂಗಂತ ಕಳಿಸಿದ್ರು ಅಂದರು. ಈಗ ಸರಿ ಬಿಡು, ಬೇಕು ಅಂದರೆ ಕೇಳ್ತಾರೆ, ಫೋನ್ ಮಾಡ್ತಾರೆ. ಈಗ ಇವಳಿಗೆ ಬೇಕಿತ್ತು,
ಇವಳು ಒಂದು 5-6 ಸಲ ಫೋನ್ ಮಾಡಿ ನನ್ನ ಹತ್ರ ಡಿಸ್ಕಷನ್ ಮಾಡಿ ಹೆಂಗೆ ಮಾಡೋದು ಏನು ಎಲ್ಲ ಕೇಳಿದ್ಲು. ನನಗನ್ಸಿದ್ದು ನಾನು ಹೇಳಿದ್ದೆ ಅಲ್ಲೇ ಹೋಗು, ಎಲೆಕ್ಟ್ರಾನಿಕ್ ಸಿಟಿ ಮನೆ ಹತ್ರ ಆಗುತ್ತೆ ಅಂತ. ಅವಳು ಇಲ್ಲ ನನಗೆ ಅಲ್ಲಿ ಯಾರೂ ಪರಿಚಯ ಇಲ್ಲ, ಹೊಸ್ದಾಗಿ ಹೋಗೋದು ಅಂತ ಸ್ವಲ್ಪ ಭಯ ಬಿದ್ಲು. ಆಮೇಲೆ ನಾನು ಯೋಚನೆ ಮಾಡಿದೆ, ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಮಾದೇವಪುರದಿಂದ ಇಲ್ಲಿಗೆ ಹಾಕಿದ್ರು ಅದೇ ಟೈಮ್ಗೆ. ಸರಿ ಆಯ್ತು ಬಾ ನಿಮ್ಮ ಚಿಚ್ಚಿ ಜೊತೆನೇ ಹೋಗುವಂತ ನಮ್ಮ ಮನೇಲೆ ಇದ್ಕೊಂಡು ನಾನು ಕರೆದೆ. ಈಗ ನಮಗೇನಾದರೂ ಬೇಕು ಅಂದಾಗ ನಾನು ಓಪನ್ನಾಗಿ ಮಾತಾಡಿದ್ರೆ ಅಲ್ವಾ ಇನ್ನೊಬ್ರಿಗೆ ಗೊತ್ತಾಗೋದು, ಸುಮ್ಮನೆ ಏನು ಮಾತಾಡಿದಿರ ಇಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಸೊ ಇವಳು ಒಂದು 5-6 ದಿನದಿಂದ ಕಾಲ್ ಮಾಡಿ ಎಲ್ಲ ಕೇಳಿಕೊಂಡು ಹೆಂಗೆ ಮಾಡೋದು ಏನು ಎಲ್ಲ ಕೇಳಿ ಬಂದಿದ್ದು ಕಳಿಸಿದ್ದು ನಮ್ಮಕ್ಕ ಇವಳನ್ನ. ಸೊ ಹಂಗೆ ಕೇಳಿದರೆ ಅವಳಿಗೂ ಅಲ್ಲಿ ರೆಫರ್ ಮಾಡಿರೋರೇನೋ, ಯಾಕಂದರೆ ಒಂದೇ ಹತ್ರ ಇಬ್ಬಿಬ್ರು ಮಾಡೋಂಗಿಲ್ಲ ಅಂತೇನೋ ಹೇಳ್ತಿದ್ರು. ಎಲೆಕ್ಟ್ರಾನಿಕ್ ಸಿಟಿಗೆ ಹೇಳ್ಬೋದಿತ್ತು, ಅವರೇನು ರಿಪ್ಲೈ ಮಾಡಲಿಲ್ವಂತೆ. ಸೊ ಹಂಗಾಗಿ ನಮ್ಮ ಮನೇಲೂ ಸುಮ್ಮನಾಗಿದ್ದಾರೆ. ನಾನು ಹಂಗೆಲ್ಲ ನನಗೆ ಏನು ಎತ್ತ ಅಂತ ನಾನು ಕೇಳೋಕ್ಕೆ ಹೋಗಲ್ಲ ಗೈಸ್. ನಾನು ಮೊದಲಿನ ಥರ ನನಗೆ ಹಂಗೆಲ್ಲ ಕೇಳೋದು ಮಾಡೋದು ನಂಗೆ ಇಷ್ಟ ಆಗಲ್ಲ. ಇವಳಿಗೂ ನಾನು ಕೇಳಿಲ್ಲ, ಇವಳೇ ಹೆಂಗೆ ಮಾಡೋದು ಏನು ಇವಳೇ ಎಲ್ಲ ಕೇಳಿದ್ದಕ್ಕೆ ನಾನು ಸಜೆಷನ್ ಕೊಟ್ಟಿದ್ದೀನಿ ಅಷ್ಟೇ. ಕೆಲವ್ರಿಗೆ ಪೂರ್ತಿ ವಿಷಯ ಗೊತ್ತಿಲ್ದಿರ ಸಿಟ್ಟು ಮಾಡ್ಕೊಳೋದು ನಮ್ಮ ಮೇಲೆ, ಆ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ವಿಷಯ ತಿಳ್ಕೊಬೇಕು ಫಸ್ಟು, ಆಮೇಲೆ ಏನು ಎತ್ತ ಅಂತ ವಿಚಾರ ಮಾಡಬೇಕಷ್ಟೆ. ಸೊ ಈಗ ನೆಕ್ಸ್ಟ್ ಡೇ ಹಿಂದಿನ ದಿನ ಅವಳು ಒಬ್ಬಳೇ ಬಂದಿದ್ದಕ್ಕೆ ಅವಳಿಗೆ ಇರೋಕ್ಕಾಗಿಲ್ಲ. ಇವಳಿಗೆ ನಮ್ಮ ಅಕ್ಕಗೆ ಬಂದಿದ್ಲು, ಅವಳಿಗೆ ಪಿರಿಯಡ್ ಇದ್ದಿದ್ದರಿಂದ ಅವಳಿಗೆ ಬರೋಕ್ಕಾಗಿಲ್ಲ. ಫಸ್ಟ್ ಡೇನೇ ಬಿಟ್ಟು ನಾನೇ ಬಂದು ಬಿಟ್ಟು ಹೇಳ್ಬಿಟ್ಟು ಹೋಗ್ತೀನಿ ಅಂತ ಇದ್ಲು ಅವಳು. ಅದೇ ಸಮಯ ಸಂದರ್ಭ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಗೈಸ್ ಇದೆರಡು ತೊಗೊಂಡಿದ್ದಾರೆ, ಒಂದು ಹುಡುಗ ಅದು ಒಂದು ಹುಡುಗಿ. ಅದೇ 2000 ಆಗಿದೆ ನಮ್ಮದು. ಸೆಲೆಕ್ಟ್ ಮಾಡಿದ್ದೀವಿ. ಯಜಮಾನ್ರದ್ದು ಅಲ್ಲಿದೆ, ಅದರಲ್ಲಿ ನೋಡ್ಬೇಕು ಯಾವುದು ಅಂತ. ಇವಳಿಗೇನೂ ಇಲ್ಲ, ಯಾವಾಗ ಬಂದರೂ ಏನಾದ್ರು ಬೇಕು ಇವಳಿಗೆ, ಏನೋ ಕೊಡ್ಸಲ್ಲ ನಾನು. ನೀವು ಅಪ್ಪಂಗೆ ಕೇಳಿ ಕೊಡ್ಸಿದ್ರೆ ತಗೋ. ಇವ್ರು ಪರ್ಫ್ಯೂಮ್ ನೋಡ್ತವ್ರೆ ಯಾವ್ದು ಬೇಕು ಅಂತ. ಮೊನ್ನೆ ಇನ್ನೂ ಮೈಸೂರಲ್ಲ 2-3 ತೊಗೊಂಬಂದ್ರಲ್ರಿ. ಹಾಂ ಹಾಂ ಈಗ ಸ್ಟಾರ್ಟ್ ಮಾಡು, ಮೂಗು ಮುಚ್ಕೊಂಡೆ ಸ್ಟಾರ್ಟ್ ಮಾಡು. ಗೈಸ್ ಈಗ ಹೊರಟಿದ್ದಾರೆ ನಮ್ಮಕ್ಕ. ಮಗಳು ಅಳ್ತಾ ಇದ್ದಾಳೆ, ಮಮ್ಮಿ ಮಮ್ಮಿ. ಕಟ್ ಮಾಡೋಣ ಅಕ್ಕ. ಹಂಗೆ ಅಲ್ಗೋ ಬಸ್ ಸ್ಟಾಪ್ವರೆಗೂ ಹೋಗ್ಬತ್ತೀರಾ? ಅಲ್ಲಿ ಬೀಳ್ಕೊಡೋ ಸಮಾರಂಭ ನಡೆಯುತ್ತೆ. ಗೊತ್ತಾವ ಅದು ಕಿತ್ತೋಗುತ್ತೆ, ಹುಷಾರಾಗಿಟ್ಕೋ. ಬ್ಯಾಗು ಪೇಪರ್ ಅದು. ಗೈಸ್ ತಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಅಳ್ತವಳೆ ಗೈಸ್. ಮನೇಲಿದ್ರೆ ಕೈ ಕಿತ್ತಾಡ್ತಾರೆ, ಈಗ ಬಿಟ್ಟಿರೋಕ್ಕಾಗಲ್ಲ. ಯಾರು ಇರು, ಕಣ್ಣಲ್ಲಿ ನೀರು ಬರ್ತಾ ಇದೆ ಗೈಸ್. ಬಂತು. ಈ ಥರ ಇನ್ನು ಮದುವೆಗಿದ್ವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಒಂದು ದಿನ ಎಲ್ಲ ಅಳ್ತಾಳ ಏನೋ. ಈಗಲೇ ಒಂದು ವಾರಕ್ಕೆ ನಿನ್ನ ಮನೆಗೆ ಗಂಡನ ಕರ್ಕೊಂಬಂದ್ಬಿಡ್ತೀಯಲ್ಲ. ಇಲ್ಲ ಅಂತ ಅಳ್ಬೇಡ ಅಂತ ಅವಳೇ ನಳದು, ನೀನು ಹೇಳೋದು. ಬರ್ತೀನಮ್ಮ. ಕಣ್ಣಲ್ಲಿ ನೀರು ಕೈಸ್ ನೋಡಿ, ಕಣ್ಣಲ್ಲಿ ನೀರು. ಹೊರಟ್ರು ಗೈಸ್. ಈಗ ಇವ್ರವ್ರು ಹೋಗ್ತವ್ರೆ ಫೀಲಿಂಗಲ್ಲಿ. ಇವ್ರು ಗೇಮ್ ಆಡ್ತವ್ರೆ ಇಂಟ್ರೆಸ್ಟಾಗಿ, ಗೇಮಲ್ಲಿ ಮುಳುಗೋಗವ್ರೆ ಇವರು.
ಅವರು ಹೋಗ್ತಾ ಇದ್ದಾರೆ. ಬ್ಯಾಚಿನಿ ನಾವು ರಾಘವೇಂದ್ರ ಸ್ವಾಮಿಗೆ ಒಂದು ಮಂಟಪ ಥರನ ಹೋಗಿ. ನನ್ನ ಕೇಳಬಾರ್ದು ಬಸ್ಸು ಅಂತ. ಹಾಂ, ನನ್ನ ಕೇಳಂಗಿಲ್ಲ, ಗೊತ್ತಿಲ್ಲ. ನೀನು ತಗೊಳಂಗಿರ ಕರ್ಕೊಂಡು ಹೋಗು. ನೀನು ಯಾವ ಸ್ಕೂಲ್ ನೀನು? ಯಾವ ಸ್ಕೂಲಾರ ಅನ್ಕೋ, ಹಾಂ, ನನ್ನ ಕೇಳಬೇಡ. ಎಷ್ಟು ಅಮರ್ಸ್ತಾರೆ ಗೊತ್ತಾಗೈತೆ ನನಗೆ. 4,000 ಕೊಡ್ತೀನಿ ಅಂತ ಅಮರ್ಸೋದು, 3,000 ಕೊಡ್ತೀನಿ ಅಂತ ಅಮರ್ಸೋದು, ಮತ್ತು ನನ್ನ ಹತ್ರ ಹಾಕ್ಸ್ಕೊಳೋದು. 6,000 ಹಾಕ್ಸ್ಕೊಂಡು 5,000 ಕೊಡೋದು. ನೀನು ನೀನು 6,000 ಹಾಕಿಸ್ಕೊಂಡು 5,000 ಕೊಟ್ಟು ಇಸ್ಕೊಬಿಡು. ಹ್ಞೂ, ಒಂದೊಂದ್ಸಲ ಹಂಗೆ ಮಾಡಿದೀಯಾ. ರೆಡಿ? ಈಗ ಇಂಟ್ರೆಸ್ಟಾಗಿ ಗೇಮ್ ಆಡೋದು ಇಷ್ಟೇ. ಇನ್ಸ್ಟಾಗ್ರಾಮ್ ನೋಡೋದು, ಇಲ್ಲ ಗೇಮ್ ಆಡೋದು ಅಷ್ಟೇ. ಮ್ಯಾನಿಪ್ಲೇಟ್ ಮಾಡೋದು, ಪ್ಲೇಟ್ ಮಾಡೋದು, ಟಿಫನ್ ಪ್ಲೇಟ್ ಮಾಡೋದು. ಬಾ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು. ಇಲ್ಲ ನಾನು